ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇನ್ನೊಂದು ಬಲಿ ಪೂರ್ಣವಾಗೋದ್ರಲ್ಲಿತ್ತು, ಅಷ್ಟರಲ್ಲಿ ಎಲ್ಲ ಹಾಳಾಯ್ತು. ನಿಮ್ಮನ್ನೆಲ್ಲ ಯಾರು ಕಳ್ಸಿದ್ರು? ನಮ್ ತಂದೆ ಬಲಿ ಕೊಡೋದಕ್ಕೆ ಯಾಕೆ ಹೊರಟ್ರಿ? ಇದನ್ನೆಲ್ಲ ಮಾಡೋದಕ್ಕೆ ಯಾರು ಹೇಳಿದ್ರು ನಿಮ್ಗೆ? ಗೊತ್ತಿಲ್ಲ. ಹೌದು, ನಮ್ಗೇನು ಗೊತ್ತಿಲ್ಲ. ಹೇಳಿ, ಇದರಿಂದ ಯಾರ ಕೈವಾಡ ಇದೆ? ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ. ಹೇಳ್ತಿರೋ ಇಲ್ವೋ? ನಿಮ್ಮನ್ನ ಹೇಳ್ತೀನಿ. ಇದೆಲ್ಲ ಹೇಳ್ಕೊಟ್ಟಿದ್ದು ಅಮ್ಮ. ಅಮ್ಮನ ಯಾರು? ಹಾಗಂದ್ರೆ ಅವರು ನಿಮಗೆ ಕರ್ಕೊ ಬಂದಿದ್ದು ಅವರು. ಯಾಕೆ ಮಾತಾಡಿ? ಯಾರ್ದೋ ಹೆಸರು ಹೇಳೋದಕ್ಕೆ ಹೊರಟ್ರಲ್ಲ, ಹೇಳಿ ಹೇಳಿ. ಏನಾಯ್ತು ಇವ್ರಿಗೆ? ನಾನೇನು ಮಾಡಿಲ್ವಲ್ಲ, ಇವ್ರು ಯಾಕೆ ಮಾತಾಡ್ತಿಲ್ಲ? ನಿಗೂಢ ರಹಸ್ಯ ಬಯಲು ಮಾಡುವವರಿಗೆ ಶಿಕ್ಷೆ ಶತಸಿದ್ಧ. ಅಂಬಿಕಾ ಯಕಶ್ಚಿತ್ ಒಂದು ಆತ್ಮ, ನನ್ನ ಮುಂದೆ ತಲೆ ಬಾಗಲೇಬೇಕು. ನಿಮ್ ಕೈ ಏನೋ ಆಗಿರೋ ಹಾಗಿದೆ. ಅಲ್ಲಮ್ಮ, ಈ ರೀತಿ ಕೈ ಇಟ್ಕೊಂಡು ಮೆಣಸಿನಕಾಯಿನ ಕುಟ್ಟಿ ಪುಡಿ ಮಾಡಿದ್ರೆ ಅದಕ್ಕಿನ್ನೂ ನೋವಾಗೋದಿಲ್ವಾ? ಬೇಡ ಬಿಡಮ್ಮ, ನಾನೇನಾದ್ರೂ ಬೇರೆ ವ್ಯವಸ್ಥೆ ಮಾಡ್ತೀನಿ. ಅಯ್ಯೋ ಮೇಡಮ್, ನಾನು ಹೇಳ್ತಿದ್ದೀನಲ್ಲ, ನಾನು ಮಾಡ್ತೀನಿ. ಸಾಧ್ಯನಾ ದುರ್ಗಾ? ಅದೆಲ್ಲವೂ ಒಂದೇ ರಾತ್ರಿಲೇ ಆಗ್ಬೇಕು. ನೀನೇನ್ ದೆವ್ವನಾ? ಅಷ್ಟು ಮೆಣಸಿನಕಾಯಿನೂ ಒಂದೇ ರಾತ್ರಿಲೇ ಕುಟ್ಟಿ ಪುಡಿ ಮಾಡೋದಕ್ಕೆ? ಅಥವಾ ನಿನ್ಗೇನಾದ್ರೂ ಮ್ಯಾಜಿಕ್ ಬರುತ್ತಾ? ಒಂದ್ ವೇಳೆ ಮ್ಯಾಜಿಕ್ ಬಂದ್ರೂ ಅದನ್ನ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಇದನ್ನ ನಾವು ಮಾಡ್ತಾ ಇರೋದು ಅಂಬಿಕಾ ಮತ್ತೆ ಹಿತನ್ ಹೆಸರಲ್ಲಿ. ಅವ್ರಿಗೆ ಒಳ್ಳೇದಾಗ್ಬೇಕಲ್ವಾ? ಮೇಡಮ್, ನಾನು ನಿಜಾನೇ ಹೇಳ್ತಿರೋದು. ನಾನು ತಮಾಷೆ ಮಾಡ್ತಿಲ್ಲ ಮೇಡಮ್. ಈ ಮ್ಯಾಜಿಕ್ಕು ಅದೆಲ್ಲ ನನಗೆ ಗೊತ್ತೂ ಇಲ್ಲ. ಇದು ಅಂಬಿಕಾ ಅವರು ಮತ್ತು ಪುಟ್ ಮೇಡಮ್ ಹೆಸರಲ್ಲಿ ಮಾಡ್ತಿರೋದು. ಅದಕ್ಕೆ ಆ ಆಶ್ರಮದವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು. ನೀವು ಚಿಂತೆ ಮಾಡಬೇಡಿ ಮೇಡಮ್, ನಾನು ಮಾಡ್ತೀನಿ. ಮಾಯಾ, ನನ್ನೊಂದ್ಸರಿ ಪಿಂಚ್ ಮಾಡು. ಇದೆಲ್ಲ ಕನ್ಸ ಅಂತ. ಕೊನೆಗೂ ನಮ್ಮ ಅತ್ಗೆ ಟಿಪಿಕಲ್ ಅತ್ತೆ ತರ ಬಿಹೇವ್ ಮಾಡ್ತಿರೋದನ್ನ ನೋಡ್ತಿದ್ರೆ ನನ್ ಕೈ ನಂಬಕ್ಕೆ ಆಗ್ತಾ ಇಲ್ಲ. ಸೀರಿಯಸ್ ಅಲ್ಲ, ಇದಕ್ಕೆಲ್ಲ ಏನ್ ಕಾರಣ ಇರಬಹುದು ಅಂತ. Even I didn't understand, but I'm surprised. ಮಾಯಾ, ಇದೇನಾದ್ರೂ ಹೀಗೆ ಕಂಟಿನ್ಯೂ ಆದ್ರೆ ಆ ದುರ್ಗಾ ಈ ಮನೆಯಿಂದ ಗೇಟ್ ಪಾಸ್ ತಗೊಳ್ಳೋಂಥ ದಿನ ತುಂಬಾ ಹತ್ತಿರದಲ್ಲೇ ಇದೆ ಅಂತ ಆಯ್ತು. ಅಂಬಿಕಾ ಸಾವಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಐ ಫೀಲ್ ಸಮಥಿಂಗ್ ಇಸ್ ನಾಟ್ ರೈಟ್. ಅಂಬಿಕಾ ಸಾವಿನ ದಿನ ಏನೇನಾಯ್ತು ಅಂತ ತಿಳ್ಕೊಂಬರ್ತೀನಿ ಅಂತ ನಾನು ಹಿತಾಕ್ ಪ್ರಾಮಿಸ್ ಮಾಡಿದ್ದೀನಿ. ಬಟ್ ಐ ವಿಲ್ ಡೆಫಿನೆಟ್ಲಿ ಫೈಂಡ್ ಔಟ್ ದ ಟ್ರೂತ್. ಅಯ್ಯ, ದುರ್ಗಾ ಮನೆಯಿಂದ ಆಚೆ ಹೋಗ್ತಾಳೆ, ಅದಕ್ಕೆ ಅವಳನ್ನೇ ಆಚೆ ಕಳಿಸ್ತಾರೆ ಅಂತ ಹೇಳ್ತಾ ಇದ್ದೀನಿ. ಖುಷಿಯಿಂದ ಕುಣಿದಾಡ್ತೀಯ ಅನ್ಕೊಂಡ್ರೆ ಏನೋ ಯೋಚನೆ ಮಾಡ್ತಿದ್ಯಲ್ಲ ಮಾಯಾ? ಅದು ಶರತ್ಗೆ ಎಲ್ಲಿ ನನ್ನ ಸತ್ಯ ಎಲ್ಲ ಗೊತ್ತಾಗ್ಬಿಡುತ್ತೋ, ಅಂಬಿಕನ್ ಸಾವಿನ ಸೀಕ್ರೆಟ್ ಎಲ್ಲಿ ರಿವೀಲ್ ಆಗ್ಬಿಡುತ್ತೋ ಅನ್ನೋ ಭಯದಿಂದ ಹೊರಗಡೆನೆ ಬರೋದಕ್ಕಾಗ್ತಲ್ಲ. ಅಯ್ಯೋ, ಹಾಗೆಲ್ಲ ಏನು ಆಗಲ್ಲ, ನೀನ್ ಆರಾಮಾಗಿರು. ಅಲ್ಲ, ಅವನಿಗೆ ಸತ್ಯ ಗೊತ್ತಾಗ್ಬೇಕು ಅಂದ್ರೆ ಒಂದು ಸಣ್ಣ ಕ್ಲೂ ಆದ್ರೂ ಬೇಕು ತಾನೆ? ಹಾಗಂತೀರ? ಪಕ್ಕಾ ಅವನಿಗೇನು ಗೊತ್ತಾಗಲ್ಲ. ನೀನೇನು ಚಿಂತೆ ಮಾಡ್ಬೇಡ, ಒಂದಲ್ಲ ಒಂದಿನ ಸಿಕ್ಕಾಕೋತೀಯ ಮಾಯಾ. ಅಪ್ಪ ಏನಂದ್ರು ಅಂತ ದುರ್ಗಾ ಕೇಳಿದ್ರೆ ನಾನು ಏನು ಹೇಳಲಿ? ಅವ್ರ ಮಾತು ನನಗೆ ಅರ್ಥ ಆಗಲ್ಲ, ಇನ್ನು ಇವಳಿಗೇನು ಹೇಳಲಿ ನಾನು?
ದುರ್ಗಾ ಏನ್ ಮಾಡ್ತಿದ್ಯಾ? ನಮ್ಮ ಕಡೆ ಇದನ್ನ ಖಾರದ ಪುಡಿ ಅಂತಾರೆ, ನಿಮ್ ದೆವ್ವದೂರಲ್ಲಿ ಅದೇನಂತಾರೋ ನನ್ಗೆ ಗೊತ್ತಿಲ್ಲಪ್ಪ. ಅಲ್ಲ ದುರ್ಗಾ, ಅದನ್ ಬಿಡಿ. ಅಪ್ಪ ಏನಂದ್ರು? ನನಗೆ ಯಾಕೆ ಬೈದ್ರಂತೆ? ಏನು ಹೊಡಿದ್ರು ಅವರು? ಅದನ್ನೆಲ್ಲ ಆಮೇಲೆ ಮಾತಾಡೋಣ. ನೀನ್ ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ? ಅದು ಮಾಳ್ವಿಕಾ ಮೇಡಮು ನಾಳೆ ಆಶ್ರಮಕ್ಕೆ ಊಟ ಕಳಿಸ್ಕೊಡ್ಬೇಕು ದುರ್ಗಾ. ಪ್ರತಿ ಸಲನೂ ನಮ್ಮ ಹೊಲದಲ್ಲಿ ಬೆಳೆದಿರೋ ಅಕ್ಕಿ, ಬೆಲ್ಲ, ಎಣ್ಣೆ ಎಲ್ಲನೂ ಕೊಟ್ಟು ಕಳಿಸ್ತೀನಿ ಆಶ್ರಮಕ್ಕೆ. ಆದ್ರೆ ಮೆಣಸಿನ್ಕಾಯಿ ಒಂದು ಮಾತ್ರ ಇನ್ನೂ ಪುಡಿ ಮಾಡಿಲ್ಲ ನೋಡು. ಅತ್ತೆ ಹೇಳಿದ್ರ? ಆದ್ರೂ ದುರ್ಗಾ, ನೀನ್ ಇದನ್ನೆಲ್ಲ ಯಾಕೆ ಮಾಡ್ಬೇಕು? ಇರು, ಖಾರದ ಪುಡಿ ತಾನೆ, ನಾನೇ 1 ನಿಮಿಷದಲ್ಲಿ ಮಾಡ್ಬಿಡ್ತೀನಿ. ಅಯ್ಯಯ್ಯೋ, ನಿಮ್ ದೆವ್ವದ ಸವಸ ಬೇಡವೇ ಬೇಡ. ಇದನ್ನ ಕೈಯಾರೆ ಕುಟ್ಟಿ ಪುಡಿ ಮಾಡ್ಬೇಕಂತೆ. ನಿಮ್ ಚಿಟ್ಕೆ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ದುರ್ಗಾ, ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ನಿನ್ ಕೈ ಗಾಯ ಆಗಿದೆ, ಮೆಣಸಿನ್ಕಾಯಿ ಮುಟ್ಟಿದ್ರೆ ಉರಿ ಹತ್ತಲ್ವಾ? ನನ್ ಮಾತ್ ಕೇಳು. ಒಂದಿನ ತಾನೆ, ಒಂದ್ ಸ್ವಲ್ಪ ಸಹಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಮಾಡ್ತೀನಿ. ನೀವು ಸುಮ್ಮನೆ ರೀ. ದುರ್ಗಾ, ಮ್ಯಾಮ್, ಐ ಜಸ್ಟ್ ಕಾಂಟ್ ಬಿಲೀವ್ ನೀವು ಅವಳಿಗೆ ಸರಿಯಾಗಿ ಕ್ಲಾಸ್ ತಗೊಂಡ್ರಿ, ಅವಳು ಸರಿಯಾಗಿ ಸಫರ್ ಆಗೋಗಿ ಮಾಡಿದ್ರಿ. ವಾವ್, ಐ ಡೋಂಟ್ ನೋ ವಾಟ್ ಟು ಸೇ. ಸೀರಿಯಸ್ಲಿ ಮ್ಯಾಮ್, ಯು ಶೋಡ್ ಹರ್ ಪ್ಲೇಸ್. ದಿಸ್ ಇಸ್ ವಾಟ್ ಐ ವಾಂಟೆಡ್. ಅವಳು ಕೆಡೋದಲ್ದಲೆ ಪಾಪ ಹಿತ ಪುಟಿನ ಸ್ಪಾಯ್ಲ್ ಮಾಡ್ತಿದ್ಲು. ಅನ್ಎಜುಕೇಟೆಡ್ ಫುಲ್ ಮೆರೀತಾ ಇದ್ಲು. ನೀವು ಅವಳಿಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ಲು. ಮೆರ್ದು ಇವಾಗ ಚಿಲ್ಲಿ ಪೌಡರ್ ಮಾಡ್ತಾ ಹುರ್ಕೋತಾ ಇದ್ದಾಳೆ. ಹೌ ಫನಿ. ಯಾಕೆ ಮೇಡಮ್, ಸಡನ್ ಆಗಿ ಏನಾಯ್ತು ನಿಮ್ಗೆ? ಆ ದುರ್ಗನ್ ಮೇಲೆ ಯಾಕೆ ಅಷ್ಟೊಂದು ಕೋಪ ಬಂತು? ಮಾಯಾ, ನಾನು ಈಗಾಗಲೇ 1000 ಸರ್ತಿ ಹೇಳಿದ್ದೀನಿ, ಈಗ ಮತ್ತೆ ಹೇಳ್ತೀನಿ. ಜಸ್ಟ್ ಮೈಂಡ್ ಯುವರ್ ಓನ್ ಬಿಸ್ನೆಸ್. ಅಲ್ಲ ಮೇಡಮ್, ದುರ್ಗನ್ ಕಂಡ್ರೆ ನನ್ಗಾಗಲ್ಲ ಅಂತ ನಿಮ್ಗೆ ಗೊತ್ತಲ್ವಾ? ನಿಮ್ಗೂ ಏನಾದ್ರೂ ಅವಳು ಹರ್ಟ್ ಮಾಡಿದಾಳ ಹೇಳಿ, ಅವಳು ನನ್ ಸುಮ್ಮನೆ ಬಿಡಲ್ಲ. ಜಸ್ಟ್ ಮೈಂಡ್ ಯುವರ್ ಬಿಸ್ನೆಸ್ ಅಂತ ಹೇಳಿದ್ದಲ್ಲ ಮಾಯಾ. ನಿಂಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳು, ಇದನ್ನೇ ಕನ್ನಡದಲ್ಲಿ ಹೇಳ್ತೀನಿ. ಹೇಳ. ಸಾರಿ ಮೇಡಮ್. ನಿಂಗೆ ಇದರಿಂದ ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ಒಂದ್ ಕೆಲಸ ಮಾಡು, ಆ ದುರ್ಗಾ ಇನ್ನಷ್ಟು ಪಶ್ಚಾತ್ತಾಪ ಪಡೋ ಹಾಗೆ ಏನಾದ್ರೂ ಕೆಲಸ ಮಾಡಿ ಹೋಗು. ನನ್ ತಲೆ ತಿನ್ಬೇಡ. ಜಸ್ಟ್ ಲೀವ್.